ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋನ ನೋಡಿ. ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಅಂತ ಹೇಳಿದ್ದೀನಿ. ಯಾಕೆ ಅಂತಂದರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಹೋಗ್ತಾ ಇದೆ ರಾಣಿ ಅಂತೂ. ಸೊ ಕೊನೆವರೆಗೂ ನೋಡಿ, ತುಂಬಾ ಚೆನ್ನಾಗಿದೆ ಇವತ್ತು. ಸೊ ಇನ್ನೇನು ಬನ್ನಿ ಶುರು ಮಾಡೋಣ. ಇಲ್ಲಿ ಇವತ್ತು ಬಾಲ ಬೇರೆ ಕಾವೇರಿನ ಮೀಟ್ ಮಾಡೋಕ್ಕೆ ಹೋಗಿರ್ತಾನೆ. ವರ್ಧಾ ಬಾಲ ಇಬ್ಬರು ಕೂಡ ಏನಾಗುತ್ತೆ ಏನು ಕತೆ ಅಂತೇಳಿ, ಮತ್ತು ರಾಣಿನೂ ಕೂಡ ಸ್ಕೂಲಿಗೆ ಸೇರಿಸ್ಬೇಕು ಅಂತೇಳಿ ಸತ್ಯಣ್ಣ ಸ್ಕೂಲಿಗೆ ಕೂಡ ಕರ್ಕೊಂಡು ಬಂದಿರ್ತಾನೆ. ಅಲ್ಲಿ ಸೇರಿಸ್ಕೊಳ್ತಾರೋ ಇಲ್ವೋ ಅದನ್ನೆಲ್ಲ ನೋಡಬೇಕು ಅಂತಂದರೆ ಪೂರ್ತಿ ಸಂಚಿಕೆ ನೋಡಿ. ಸೊ ಇನ್ನೇನು ಬಾಲ ಹೊರಗಡೆ ಹೊರಟೋಗಿರ್ತಾನೆ ನಿನ್ನೆನೇ ಕೋಪ ಮಾಡಿಕೊಂಡು. ಇನ್ನು ವರ್ಧಾ ಮಾತ್ರ ಮಾತಾಡ್ತಾ ಇರ್ತಾನೆ ಕಾವೇರಿ ಹತ್ರ. ನೋಡು ಕಾವೇರಿ, ಕಾಂಚನ ಬಂದು ನನ್ನ ಹತ್ರ ಏನೋ ಸತ್ಯ ಹೇಳಬೇಕು ಅಂತ, ಆದರೆ ಅವಳು ಬರ್ತಿದ್ದಂಗೆ ಕರೆಂಟ್ ಶಾಕ್ ಹೊಡೆದ್ಬಿಟ್ಟು ಅವಳು ಮೂರ್ಛೆ ಹೋಗಿ ಬಿದ್ದು ಹಾಸ್ಪಿಟಲಲ್ಲಿದ್ದಾಳೆ. ಅವಳಿಗೆ ಹೇಳೋಕ್ಕೆ ಆಗಲಿಲ್ಲ ಸತ್ಯ ಅಂತ ಅಂದ ತಕ್ಷಣ ಕಾವೇರಿ ಸ್ವಲ್ಪ ಸಮಾಧಾನ ಮಾಡ್ಕೊತಾಳೆ. ದೇವ್ರು ನನ್ನ ಭಾಗದಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು. ಅದೇನಂತ ನೀನು ಹೇಳು ಅಂತ ಹೇಳ್ಬಿಟ್ಟು ವರ್ಧಾ ಕೇಳ್ತಾನೆ. ಕೇಳಿದ ತಕ್ಷಣನೇ ಕಾವೇರಿ ಇದ್ಕೊಂಡು, ನೋಡು ನನ್ನ ಕೇಳಬೇಡಿ ವಿಷಯನ, ನಿನ್ಗೆ ಹೇಳಕ್ಕೆ ಬಂದಿದ್ದು ಕಾಂಚನ ಅಲ್ವಾ, ಆ ಕಾಂಚನನ ಕೇಳು ಹೋಗು ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊತಾಳೆ. ಅಂದರೆ ತೊದಲಾಗಿ ಮಾತಾಡ್ತಾಳೆ. ನಿನ್ನ ಭಯ, ನಿನ್ನ ತೊದಲು, ಈ ಥರ ಒಂದು ಟೆನ್ಷನ್ನು ಎಲ್ಲ ನೋಡ್ತಾ ಇದ್ದರೆ ಏನೋ ನಡೀತಿದೆ, ಏನೋ ಆಗ್ತಿದೆ, ಏನೋ ಇದೆ ಮುಚ್ಚಿಟ್ಟಿದೆ ಅನ್ನೋದು ಗೊತ್ತಾಗ್ತಿದೆ ನನಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಕಾವೇರಿ ಇದ್ಕೊಂಡು ಗದ್ರಕೊಳ್ತಾಳೆ. ನಾನು ಸುದ್ದಿಗೆ ಬರಬೇಡ ನೀನು ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಬೈತಾಳೆ. ಬೈದ ತಕ್ಷಣ ಜೈಲಿಗೆ ಬಂದು 10 ವರ್ಷ ಜೈಲ್ವಾಸ ಅನುಭವಿಸಿದ್ರು ಕೂಡ ಈ ಕೊಬ್ಬು ಕರಗಿಲ್ವಲ್ಲ ನಿನಗೆ ಅಂತೇಳಿ ಕುತ್ತಿಗೆನೂ ಇಟ್ಕೊಂಡು ಇಸ್ಕಕ್ಕೆ ಹೋಗ್ಬಿಡ್ತಾನೆ ಕಾವೇರಿಗೆ. ಇಸ್ಕಕ್ಕೆ ಹೋದ ತಕ್ಷಣ, ನೋಡು ನೀನು ಮಾಡಿರೋ ಪಾಪಗಳು ಒಂದಿನ ಹೊರಗಡೆ ಬಂದೇ ಬರುತ್ತೆ. ನಿನ್ನ ಒಂದು ಮುಖವಾಡ ಹೊರಗಡೆ ಕಳ್ಚೋ ಟೈಮ್ ಬಂದೇ ಬರುತ್ತೆ ಅಂತೇಳಿ ಕಾವೇರಿ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ನಿನ್ನ ನೋಡ್ಕೊತೀನಿ ನಾನು ಅಂತ ಹೇಳ್ಬಿಟ್ಟು ಸಿಟ್ಟು ಮಾಡಿಕೊಂಡು ವರ್ಧಾ ಹೊರಗಡೆ ಬರ್ತಾನೆ. ಇನ್ನು ಬಾಲ ಇಲ್ಲಿ ಕಾರ್ ಹತ್ರ ನಿಂತಿರ್ತಾನೆ. ಆವಾಗ ವರ್ಧಾ ಬಂದ ತಕ್ಷಣ ಏನಾಯಿತು ಬಸ್ಸು, ಹೇಳಿಲ್ಲ ನಿಜ ಅಂತ ಹೇಳ್ಬಿಟ್ಟು ವರ್ಧಾ ಕೇಳ್ತಾನೆ. ಬಾಲ ಕೇಳ್ತಾನೆ. ಇಲ್ಲ ಬಾಲ, ಯಾಕೋ ನನ್ನ ಹಣೆ ಬರೇನೇ ಸರಿಯಿಲ್ಲ ಅಂತ ಅನಿಸುತ್ತೆ. ಅವಳು ಹೇಗೋ ಚೇಂಜ್ ಆಗಿದ್ದಾಳೆ. 10 ವರ್ಷದಿಂದ ನನ್ನ ಹೆಂಡ್ತಿನೂ ಕಿತ್ಕೊಂಡ್ಲು, ನನ್ನ ಮಗನೂ ಪರದೇಸಿ ಮಾಡಿದ್ಲು, ನನ್ನ ಒಂಟಿ ಮಾಡಿದ್ಲು. ಆದರೆ ಅದು ಯಾಕೋ ಏನೋ ಗೊತ್ತಿಲ್ಲ ಬಾಲ, ನಿನ್ನ ಹೆಂಡ್ತಿಯನ್ನು ಒಂದೇ ಒಂದು ಕಾರಣಕ್ಕೋಸ್ಕರ ಸುಮ್ಮನೆ ಇದ್ದೀನಿ ಬಾಲ ನಾನು. ಅವಳೇನು ನಿಜ ಹೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವರ್ಧಾ ಚಾಡಿ ಹೇಳ್ಬಿಡ್ತಾನೆ ಚೆನ್ನಾಗೆ ಬಾಲನಿಗೆ. ಈ ಬಾಲ ಅವನು ಹೆಂಗೆ ತಾಳ ಆಗ್ತಾನೋ ಅದೇ ರೀತಿ ಬಾಲ ಕೂಡ ಕುಣಿತಾ ಇರ್ತಾನೆ. ಆಗ ಹೇಳಿದ ತಕ್ಷಣ ಯಾಕೆ ಬಾಸು, ಏನಂದು ಬಾಸು, ಏನಾಯಿತು ಬಾಸು ಅಂತಂದಾಗ ಅವಳು ಇವಾಗ ಏನು ಮಾಡ್ತಿದ್ದಾಳೆ ಗೊತ್ತಾ ಬಾಲ, ನಾನು ಜೈಲಿಗೆ ಹಾಕ್ಸಿರೋಕ್ಕೋಸ್ಕರ ನನ್ನ ಮೇಲೆ ನನ್ನ ಮಗನ ಮೇಲೆ ದ್ವೇಷ ತೀರಿಸ್ಕೊತೀನಿ ಹೋಗು ಅಂತ ಹೇಳ್ತಿದ್ದಾಳೆ. ಆ ಹೊರಗಡೆ ಅದೇನು ಕಿತಾಪತಿ ಮಾಡ್ತಿದ್ದಾಳೋ ಅದು ಏನಿದೆಯೋ ಗೊತ್ತಾಗ್ತಾ ಇಲ್ಲ, ನನ್ನ ಮೇಲೆ ದ್ವೇಷ ತೀರಿಸ್ಕೊತಾಳೆ ಅಂತ ಹೇಳ್ಬಿಟ್ಟು ವರ್ಧಾ ಸುಳ್ಳು ಹೇಳ್ತಾನೆ ಬಾಲನ ಕೈಲಿ. ಇವನು ತೀರಿಸ್ಕೊತಿರೋದು ಅವಳಲ್ಲ. ಸೊ ಆದರೂ ಕೂಡ ಹಾಗೆ ಹೇಳ್ತಾನೆ ನಮ್ಸಕ್ಕೋಸ್ಕರ. ಬಾಲ ಇಟ್ಕೊಂಡು ಮತ್ತು ಇನ್ನೇನಂದ್ಲು ಬಾಸು ಅಂತ ಹೇಳ್ಬಿಟ್ಟು ಕೇಳಿದಾಗ, ಏನಿಲ್ಲ ಬಾಲ, ನನ್ನ ಮಗನು ಅವಳು ದ್ವೇಷ ತೀರಿಸ್ಕೊಂಡಲೇ ಬಿಡಲ್ಲ ಅಂತ ಹೇಳಿದ್ಲು ಅಂತ ಅಂದ ತಕ್ಷಣ ಕಣ್ಣೀರಾಗ್ತಾ ಇರ್ತಾನೆ ವರ್ಧಾ. ಆಗ ತಬ್ಕೊಂಡು ಸಮಾಧಾನ ಮಾಡ್ತಾನೆ. ಸಮಾಧಾನ ಮಾಡಿ, ಯೋಚನೆ ಮಾಡಬೇಡಿ ಬಸ್ಸು, ನಿನಗೆ ಮತ್ತು ಪಾಪುಗೆ ಏನು ತೊಂದರೆ ಆಗ್ದಂಗೆ ನಾನು ನೋಡ್ಕೊತೀನಿ, ಅವಳ ಹತ್ರ ನಾನು ಮಾತಾಡ್ಕೊಂಡು ಬರ್ತೀನಿ ಅಂತ ಅಲ್ಲಿಂದ ಜೈಲಿಗೆ ಬರ್ತಾನೆ. ಮತ್ತು ಬಾಲ, ಈ ಒಂದು ನಿಯತ್ ನಾಯಿನ ನಾನು ಸಾಕಿರೋದಕ್ಕೇ ಇವತ್ತು ನಾನು ಬಚಾವಾಗಿರೋದು. ಈ ನಿಯತ್ ನಾಯಿನ ಜೊತೆ ಇಲ್ಲ ಅಂದಿದ್ರೆ ಇವತ್ತು ನಾನು ಜೈಲಲ್ಲಿ ಇರ್ತಿದ್ದೆ ಅಂತ ಕೂಡ ಅನ್ಕೋತಾ ಇರ್ತಾನೆ ವರ್ಧಾ. ಇನ್ನು ಇಲ್ಲಿ ಕಾವೇರಿ ಹತ್ರ ಮಾತಾಡೋಕ್ಕೆ ಅಂತ ಬರ್ತಾನೆ ಬಾಲ. ಆಗ ಕಾವೇರಿ ದೇವ್ರಿಗೆ ಕೈ ಮುಕ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಹೇಗೋ ಕಾಪಾಡ್ಬಿಟ್ಟಿಯಲ್ಲಪ್ಪ ನನ್ನ ಮಗಳನ್ನ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಬಾಲ ಇಲ್ಲಿ ಬಾಯಿಗೆ ಬಂದಂಗೆ ಬೈತಾನೆ. ಎಲ್ಲ ನಿಯತ್ತಿಲ್ದಿದ್ದ ಕೆಲಸಗಳು ಮಾಡಿಬಿಟ್ಟು ನಾಚಿಕೆ ಆಗಲ್ವಾ, ಕಣ್ಣೀರು ನನ್ನ ಮುಂದೆ ಕಣ್ಣೀರು ಹಾಕ್ತಾ ಇದೆಯಾ ನೀನು, ಕಣ್ಣೀರು ಹಾಕಿ ಕೆಟ್ಟ ಕೆಲಸ ಮಾಡಿ ದೇವ್ರಿಗೆ ಕೈ ಮುಗಿದ್ಬಿಟ್ರೆ ಎಲ್ಲ ಒಳ್ಳೇದಾಗ್ಬಿಡುತ್ತಾ, ನಿನ್ನಂಥ ಪಾಪಿಗೆ ಕ್ಷಮೆನೇ ಇರಲ್ಲ, ಸಾಯೋವರೆಗೂ ನೀನು ಜೈಲಲ್ಲೇ ಸಾಯಬೇಕು ಅಂತೇಳಿ ಬಾಯಿಗೆ ಬಂದಂಗೆ ಬೈತಾ ಇರ್ತಾನೆ. ವರ್ಧಾ ಅಣ್ಣ ಅಂತ ಒಳ್ಳೆ ದೇವ್ರಂಥ ಅಣ್ಣನ ಮತ್ತು ಸುಲೋಚನಾ ಅತ್ತಿಗೆನ ಮತ್ತು ತೇಜುನ ಇವ್ರು ಯಾರಿಗೂ ಏನು ತೊಂದರೆ ಆಯಿತು ಅಂತಂದರೆ ನಾನು ಮಾತ್ರ ಸುಮ್ಮನಿರಲ್ಲ. ಅವ್ರನ್ನೆಲ್ಲ ಪರದೇಸಿ ಮಾಡಿಬಿಟ್ಟಿಯಲ್ಲೇ ನೀನು, ಅವ್ರನ್ನೆಲ್ಲ ಒಬ್ರಿಗೊಬ್ರು ತಾಯಿ ಮಕ್ಳು ಇಲ್ದಂಗೆ ಮಾಡಿಬಿಟ್ಟಿಯಲ್ಲೇ ನೀನು ಪಾಪಿ. ನೀನು ಅವತ್ತು ಅದೇ ರೀತಿ ಮಾಡಿದೆ, ಇವತ್ತು ಕೂಡ ಅದೇ ರೀತಿ ಇದೆಯಾ, ಏನಾದರೂ ಅವ್ರಿಗೆ ತೊಂದರೆ ಆಯಿತು ಅಂತಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೊಡ್ತಾನೆ ಕಾವೇರಿಗೆ. ಏನು ಗೊತ್ತಾಗ್ದೇ ಅವಳು ಕೊಲೆ ಮಾಡಿದವಳು ಇಲ್ಲೋ ವಿಚಾರಿಸ್ದಲ್ಲೇ ಈ ರೀತಿ ಮಾಡಿರ್ತಾನೆ.
ಅವತ್ತು ನಿನ್ನ 10 ವರ್ಷದ ಹಿಂದೆ ಪ್ರೀತಿ ಮಾಡಿ ಮನೆ ಕರ್ಕೊಂಡೋದ್ರೆ ಸುಲೋಚನಾ ಅತ್ತಿಗೆ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ನಿನ್ನ. ಮತ್ತು ವರದಾ ಅಣ್ಣ ನಮ್ಮನ್ನು ಮನೆಗೆ ಸೇರಿಸ್ಕೊಂಡು ನಮಗೆ ಒಂದು ಜಾಗ ಕೊಟ್ಟರು. ಆದರೆ ಆ ನಿಯತ್ತಿಗೆ ನೀನು ಎಂಥ ಮೋಸ ಮಾಡಿಬಿಟ್ಟಿಯೇ ನೀನು. ನಿನ್ನಂಥ ನೀಚ ಹೆಣ್ಣನ್ನು ನಾನು ಎಲ್ಲಿ ನೋಡೇ ಇರಲಿಲ್ಲ. ಇಷ್ಟು ಕೆಟ್ಟದಾಗಿ ಮಾಡ್ತೀಯ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ಹೆಂಗಂದ್ರೆ ಹಂಗೆ ಕಾವೇರಿಗೆ ಬಾಯಿಗೆ ಬಂದಂಗೆ ಬೈತಾನೆ. ನೋಡು, ಇದೇ ವಾರ್ನಿಂಗ್ ನಿನಗೆ ಕೊಡ್ತಿರೋದು. ನೀನು ಏನೇ ಮಾಡ್ತಾಯಿದ್ರು, ನೀನು ಏನೇ ಕಿತಾಪತಿ ಮಾಡಿದ್ರು ಕೂಡ ನಮ್ಮ ವರದಾಣನಿಗೆ ಮತ್ತು ನಮ್ಮ ತೇಜುಗೆ ಏನು ತೊಂದರೆ ಆಗ್ದಂಗೆ ನಾನಿದ್ದೀನಿ ಇಲ್ಲಿ ಕಾಪಾಡಿಕೊಂಡು. ಏನೂ ಮಾಡೋಕ್ಕಾಗೋದಿಲ್ಲ ನಿನಗೆ ಅಂದಾಗ ಸುಮ್ಮನೆ ಇರ್ತೀಯ ಸಾಕು. ನಿನ್ನ ಪುರಾಣ ನನ್ನ ಹತ್ರ ಬಿಚ್ಚಬೇಡ. 10 ವರ್ಷದ ಹಿಂದೆನೂ ನನ್ನ ಕಾಪಾಡಲಿಲ್ಲ, 10 ವರ್ಷದ ಹಿಂದೆನೂ ನನ್ನ ನಂಬಲಿಲ್ಲ. ಇವತ್ತು ನನ್ನ ನಂಬ್ತೀನಿ ಅಂತ ನಾನು ಎಕ್ಸ್ಪೆಕ್ಟೇಷನ್ ಕೂಡ ಮಾಡೋದಿಲ್ಲ. ನೀನು ಪುರಾಣಗಳೇನಿದ್ರು ಕೂಡ ನಿಮ್ಮ ವರದಾಣನ ಹತ್ರ ಇಟ್ಕೊ. ಇಲ್ಲಿಂದ ಫಸ್ಟ್ ಹೊರಟೋಗು ಅಂತೇಳಿ ಕಿರ್ಚ್ಕೊಬಿಡ್ತಾಳೆ. ಇನ್ನು ಅಲ್ಲಿಂದ ಹೊರಟು ಬಾಲ ಇನ್ನೇನು ಮಾತಾಡ್ದಂಗೆ ಹಿಂದಕ್ಕೆ ಬಂದುಬಿಡ್ತಾನೆ. ಇನ್ನು ಇಲ್ಲಿ ಒಂದು ಕಡೆ ರಾಣಿ ಸಪ್ಪು ನಿಂತಿರ್ತಾಳೆ ಅವ್ರ ಮಾಮನ ಮುಂದೆ. ಏಕೆಂದರೆ ಸರಳ ತುಂಬ ಚೆನ್ನಾಗಿ ಬೈದ್ಬಿಟ್ಟಿದ್ರು ನಿನ್ನೆ. ಸೊ ಹಾಗಾಗಿ ಮಮ್ಮ ನನ್ನಿಂದನೆಲ್ವ ನೀನು ಬೈಸ್ಕೊತಾ ಇರೋದು, ನನ್ನ ಸ್ಕೂಲಿಗೆ ಸೇರ್ಸೋಕ್ಕೋಸ್ಕರ ಅಲ್ವ ನೀನು ಇಷ್ಟೊಂದೆಲ್ಲ ಕಷ್ಟಪಡ್ತಿರೋದು ಮಮ್ಮ. ನನಗೆ ಯಾಕೋ ತುಂಬ ಬೇಜಾರಾಗ್ತಿದೆ ಮಮ್ಮ. ಒಂದು ಕೆಲಸ ಮಾಡು ಮಮ್ಮ, ನಾನು ಸ್ಕೂಲಿಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು ರಾಣಿ ಹೇಳ್ತಾಳೆ. ಏಯ್ ಪುಟ, ಆಗ ಅನ್ಬಾರ್ದು ನೀನು. ಏನಕ್ಕೆ ಸ್ಕೂಲಿಗೆ ಹೋಗಲ್ಲ? ಏನೂ ಆಗಲ್ಲ, ಏನೂ ತೊಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಇಲ್ಲ ಮಮ್ಮ, ಒಂದು ಕೆಲಸ ಮಾಡು, ನನ್ನ ಸ್ಕೂಲಿಗೆ ಸೇರಿಸ್ಬಿಡ, ನಾನು ಸ್ಕೂಲಿಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು ರಾಣಿ ಹೇಳ್ತಾಳೆ. ನೋಡು ಬುಟ್ಟಿ, ನಿಮ್ಮ ಅತ್ತೆ ಮಾಮೂಲಿ ಯಾವಾಗೂ ಮಾತಾಡೋದು ಇದ್ದಿದ್ದೇನೆ. ಅವಳು ಹಾಗೆ ಅಲ್ವ ಯಾವಾಗಲೂ ಮಾತಾಡೋದು. ಈ ಮಾಮ ನಿನಗೆ ಮಾತು ಕೊಟ್ಟಿದ್ದಾನೆ ಸ್ಕೂಲಿಗೆ ಸೇರಿಸ್ತೀನಿ ಅಂತ. ಈಗ ನಾನು ಸ್ಕೂಲಿಗೆ ಸೇರಿಸಿಲ್ಲ ಅಂತಂದರೆ ಮಾಮನ ಮಾತು ಮುರಿದಂಗಲ್ವಾ. ಸೊ ಹಾಗಾಗಿ ನಿನ್ನ ಸ್ಕೂಲಿಗೆ ಸೇರಿಸ್ತೀನಿ ಅಂತ ಸತ್ಯಣ್ಣ ಹೇಳ್ತಾರೆ. ಸೀನಾ ಇದ್ಕೊಂಡು ಹೌದೌದು ರಾಣಿನ ಸ್ಕೂಲಿಗೆ ಸೇರಿಸಲೇಬೇಕು ಅಂತ ಸೀನಾ ಕೂಡ ಹಾಗೆ ಹೇಳ್ತಾನೆ. ನಗು ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರೆ ನಗೋದಿಲ್ಲ ಅವಳು. ಮತ್ತು ಇಬ್ಬರು ಮುನ್ಸ್ಕೊತಾರೆ. ಇಬ್ಬರು ಮಾಮಂದಿರು ಮುನ್ಸ್ಕೊತೀವಿ ನಾವು ಇಬ್ಬರು. ನಿನ್ನ ನಗೋವರೆಗೂ ನಾವು ಇದೇ ರೀತಿ ಇರ್ತೀವಿ ಅಂತ ಅಂದಾಗ ಆವಾಗ ಇಬ್ಬರು ಚಕ್ರಗುಲಿ ಇಟ್ಟ ತಕ್ಷಣನೇ ನಗಾಡ್ಬಿಡ್ತಾಳೆ ರಾಣಿ. ನಗಾಡಿದ ತಕ್ಷಣನೇ ನಮ್ಮ ರಾಣಿ ನಕ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾಳೆ, ಎಷ್ಟು ಮುದ್ದ ಕಾಣಿಸ್ತಾಳೆ ಗೊತ್ತಾ ಅಂತ ಸೀನಾ ಹೇಳ್ತಾನೆ. ಇನ್ನು ಹೇಳಿದ ತಕ್ಷಣ ಈಗ ಸ್ಕೂಲಿಗೆ ಸೇರ್ತೀಯಲ್ವ ನೀನು ಅಂದಾಗ, ಹೌದು ಸ್ಕೂಲಿಗೆ ಸೇರ್ತೀನಿ ಅಂತ ಒಪ್ಕೊಳ್ಳೋದಿಲ್ಲ ಮತ್ತೆ ಅವಳು. ನೋಡು ರಾಣಿ, ಒಂದು ಕೆಲಸ ಮಾಡು, ಇವಾಗ ನಾನು ಕಷ್ಟಪಟ್ಟು ನಿನ್ನ ಓದಿಸ್ಬಿಟ್ಟು ನನಗೆ ವಯಸ್ಸಾಗುತ್ತಲ್ವಾ, ನನಗೆ ವಯಸ್ಸಾಗಿ ನಾನು ಮನೇಲಿ ಇರಬೇಕಾದಾಗ ನೀನು ನನ್ನ ನೋಡ್ಕೋ ಅಂತ ಹೇಳ್ಬಿಟ್ಟು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋಣ ನಾವು ಇಬ್ಬರು ಅಂತ ಹೇಳ್ಬಿಟ್ಟು ಅವ್ರ ಮಾಮ ಮಾಡ್ಕೊತಾನೆ. ಇದು ಒಂಥರ ಚೆನ್ನಾಗಿದೆ ಅಲ್ವಾ, ಆಯಿತು ಮಮ್ಮ, ನಾನು ಚೆನ್ನಾಗಿ ಓದ್ಬಿಟ್ಟು ಅಮ್ಮನ ಜೈಲಿಂದ ಬಿಡಿಸ್ಕೊಬರ್ತೀನಿ. ನಿನಗೂ ಅಷ್ಟೊತ್ತಿಗೆ ವಯಸ್ಸಾಗಿರುತ್ತಲ್ವ, ನಿನ್ನೂ ಕೂಡ ನಾನು ನೋಡ್ಕೊತೀನಿ ಅಂತ ರಾಣಿ ಹೇಳ್ತಾಳೆ. ಇನ್ನು ಹೇಳಿದ ತಕ್ಷಣ ಅವ್ರ ಮಾಮನ ಹೋಗಿ ಹಗ್ ಮಾಡ್ಕೊತಾಳೆ. ಸೀನಾ ಇದ್ಕೊಂಡು ಇವಾಗಿನ್ನ ಈ ಸಿಚುವೇಶನ್ಸಲ್ಲಿ ಬಾಲನ ವಿಷಯ ಹೇಳೋದು ಬೇಡ, ಬಾಲ ಹೇಗೆ ಏನು ಅಂತ ತಿಳ್ಕೊಂಡು ಈ ಮಗುಗೆ ಮತ್ತೆ ಹೇಳಿದ್ರಾಗುತ್ತೆ ಅಂತ ಸೀನಾ ಕೂಡ ಅಂದ್ಕೊಳ್ತಾನೆ. ಇನ್ನು ಇಲ್ಲಿ ಕತ್ಲು ಮನೇಲಿ ಕೂತಿರ್ತಾನೆ ವರದಾ. ಲೈಟೆಲ್ಲ ಆಫ್ ಮಾಡಿಬಿಟ್ಟು ಯೋಚನೆ ಮಾಡಿಕೊಂಡು ಕಾಂಚಣ್ಣ ಏನು ಹೇಳಕ್ಕೆ ಬಂದಿದ್ವಿ, ಕಾವೇರಿ ಯಾಕೆ ಹೇಳಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ. ಅಲ್ಲಿ ಲೈಟ್ ಹಾಕ್ಬಿಟ್ಟು ಬಂದು ಬಾಲ ಒಳಗಡೆ ಬರ್ತಾನೆ. ಅದು ಯಾರು ಲೈಟ್ ಹಾಕ್ಬಿಡಿ ನಾನು ಕತ್ಲು ಮನೇಲಿ ಕೂತ್ಕೋಬೇಕಂತ ಅನ್ನಿಸ್ತಿದೆ ಅಂತ ನಾಟಕ ಆಡ್ತಾನೆ. ಬಾಲ ಇದ್ಕೊಂಡು ಯಾಕೆ ಬಾಸು ಕತ್ಲು ಮನೇಲಿ ಯಾಕಿದ್ದೀರಾ ನೀವು ಅಂತ ಹೇಳಿದಾಗ, ನನ್ನ ನನ್ನ ಜೀವನನೇ ಕತ್ಲಾಗಿದೆ ಬಾಲ, ನನ್ನ ಬೆಳಕಲ್ಲಿ ಇರಬೇಕು ಅಂತ ನನಗೆ ಅನ್ನಿಸ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಬಾಲ ಇದ್ಕೊಂಡು ದೀಪದ ಕೆಳಗಡೆ ಯಾವತ್ತೂ ಕತ್ಲೆಲ್ಲ ಬಾಸು ಅಂತ ಹೇಳ್ಬಿಟ್ಟು ಹೇಳಿದಾಗ, ಆದರೂ ಅದಕ್ಕಿದಕ್ಕೆ ತುಂಬಾ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಬಾಲ ಇದ್ಕೊಂಡು ಎಲ್ಲರಿಗೂ ಬೆಳಕಾಗಿರೋರು ಬಸ್ಸು, ನೀವು ಈ ರೀತಿ ಕತ್ಲ ಮನೆಯೆಲ್ಲ ಕುತ್ಕೋಬಾರ್ದು ಅಂತ ಕೂಡ ಹೇಳ್ತಾನೆ. ಆದರೂ ನನ್ನ ಜೀವನ ಈ ರೀತಿ ಆಗೋಯ್ತಲ್ಲ, ನಾನು ಏನೋ ಒಳ್ಳೇದು ಮಾಡೋಕ್ಕೋದ್ರೆ ಈ ರೀತಿಯೆಲ್ಲ ಆಗೋಗುತ್ತೆ. ಇವತ್ತು ನನ್ನ ಮಗ ನಾನು ನೆಮ್ಮದಿಗಿರೋಕ್ಕೆ ಆಗ್ತಾಯಿಲ್ಲ. ನಿನ್ನ ಹೆಂಡ್ತಿ ಏನು ಮಾಡೋಕ್ಕೆ ಹೊರಗಡೆ ಏನು ಮಾಡ್ತಿದ್ದಾಳೆ ಅನ್ನೋದೇ ಗೊತ್ತಾಗ್ತಿಲ್ಲ, ಒಳಗಡೆ ಇದ್ಕೊಂಡೇ ನನ್ನ ಮೇಲೆ ದ್ವೇಷ ತೀರಿಸ್ಕೊತಿದ್ದಾಳೆ ಅಂತ ವರದಾ ಹೇಳ್ತಾನೆ. ಬಾಲ ಇದ್ಕೊಂಡು ಏನೂ ಆಗೋಲ್ಲ ಬಸ್ಸು, ನಿಮಗೆಲ್ಲ ಒಳ್ಳೇದಾದೇ ಆಗುತ್ತೆ, ಯೋಚನೆ ಮಾಡಬೇಡಿ. ಅವತ್ತು ನಾನು ಇವಳ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡು ಈ ಮನೆ ಕರ್ಕೊಂಡು ಬಂದಿಲ್ಲ ಅಂದಿದ್ರೆ ಇವತ್ತು ಈ ಥರ ಎಲ್ಲ ಸಿಚುವೇಶನ್ಸ್ ಆಗ್ತಾನೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ತುಂಬ ನೊಂದ್ಕೊಳ್ತಾ ಇರ್ತಾನೆ ಬಾಲ. ಇನ್ನು ಇಲ್ಲಿ ಒಂದು ಕಡೆ ಜೈಲಲ್ಲಿ ಕಾವೇರಿ ಇದ್ಕೊಂಡು ಒಬ್ಬರು ಜೈಲು ಕೈದಿಗೆ ತರಕಾರಿಗಳೆಲ್ಲ ಹಚ್ಚಿ ರೆಡಿ ಆಯಿತಾ, ತಿಂಡಿ ಏನಾದ್ರು ಟೈಮಿಗೆ ಸರಿ ಕೊಟ್ಟಿಲ್ಲ ಅಂತಂದರೆ ಸುಮ್ಮನೆ ಕಿರ್ಚಾಡ್ತಾರೆ ಎಲ್ಲರೂ ಕೂಡ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇನ್ನು ಇಲ್ಲಿ ಒಬ್ಬರು ತರಕಾರಿ ಹಚ್ತಾ ಇರ್ತಾರೆ. ಹೊಸ ಕೈದಿ ಬಂದಿದ್ದಾರಲ್ಲ ಅವ್ರು ಯಾಕೋ ಸ್ವಲ್ಪ ಸರಿ ಇಲ್ಲ, ಆ ಅಮ್ಮ ತರಕಾರಿ ಹೆಚ್ಚು ಅಂತಂದರೆ ಹೊರಗಡೆ ಬಂದು ಹಚ್ತಾ ಇಲ್ಲ, ಒಳಗಡೆ ಕೂತ್ಕೊಂಡು ಹಚ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಕಾವೇರಿ ಅಲ್ಲಿಗೆ ಬರ್ತಾಳೆ. ಕಾವೇರಿ ಅಲ್ಲಿಗೆ ಬಂದ ತಕ್ಷಣ ಅಕ್ಕ ತರಕಾರಿ ಎಲ್ಲ ರೆಡಿ ಆಯಿತಾ, ಹಚ್ಚಿರ ಅಂತ ಕೇಳ್ತಲೇ ಇರ್ತಾಳೆ. ಆ ಅಮ್ಮ ಮಾತಾಡೋದಿಲ್ಲ. ಅವಳು ಒಳಗಡೆ ಬಂದುಬಿಟ್ಟು ಅಕ್ಕ ಇಷ್ಟು ನಿಧಾನಕ್ಕೆ ಹಚ್ಚಿದ್ರೆ ತುಂಬ ಲೇಟ್ ಆಗಿಬಿಡುತ್ತೆ ತಿಂಡಿ ಊಟಕ್ಕೆ ಕೂಡ, ಬಿಡಕ್ಕ ನಾನು ಫಾಸ್ಟಾಗಿ ಹಚ್ತೀನಿ ಅಂತ ಕಿತ್ಕೊಳಕ್ಕೆ ಹೋಗ್ತಾಳೆ.
ಆ ಚಾಕುನ ತೊಗೊಳಕ್ಕೆ ಹೋಗ್ತಾಳೆ. ಆ ಅಮ್ಮ ಕೊಡೋದಿಲ್ಲ, ದಿಮ್ನಾಗ ಹಿಡ್ಕೊಬಿಟ್ಟು ಕುತ್ತಿಗೆಗೆ ಚಾಕು ಹಾಕ್ಬಿಡ್ತಾಳೆ. ಮೋಸ್ಟ್ಲಿ ವರ್ಧನೆ ಕಳಿಸಿರ್ಬೋದೇನೋ ಅಂತ ನನಗೊಂದು ಕಡೆ ಡೌಟ್ ಇದೆ ಈ ಅಮ್ಮನ್ನ. ನೋಡ್ಬೇಕು ಏನಾಗುತ್ತೆ ಅಂಥೇಳಿ. ದಿನನಿತ್ಯ ನೋಡಿದ್ರೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ. ಇನ್ನು ಫೈನಲಿ ಇಲ್ಲೊಂದು ಕಡೆ ಸತ್ಯಣ್ಣ ಸ್ಕೂಲಿಗೆ ಸೇರಿಸ್ಬೇಕು ಅಂಥೇಳಿ ಕರ್ಕೊಂಡು ಬರ್ತಾನೆ ರಾಣಿನ. ಮಮ್ಮ ಇವತ್ತು ತುಂಬ ಖುಷಿ ಆಗ್ತಿದೆ, ಫೈನಲಿ ನಾನು ಸ್ಕೂಲಿಗೆ ಸೇರ್ಸೋಣ ಅಂತ ಬಂದುಬಿಟ್ರಿ, ನನ್ನ ಕರ್ಕೊಂಡು ಬಂದುಬಿಟ್ರಿ. ಆದರೂ ಮಮ್ಮ ನಿನಗೆ ತುಂಬ ಕಷ್ಟ ಆಗ್ತಿದೆಯಲ್ಲ ಮಮ್ಮ ನನ್ನ ಓದಿಸೋಕ್ಕೆ, ಎಲ್ಲ ಕಷ್ಟಪಟ್ಟು ದುಡಿದು ನನ್ನ ಓದಿಸ್ಬೇಕು ಅಂದಾಗ, ರಾಣಿ ಯೋಚನೆ ಮಾಡಬೇಡ, ಈಗ ಸ್ಕೂಲಿಗೆ ಬರ್ತಾ ಇದ್ದೀವಲ್ವ, ನೀನು ಫಸ್ಟು ಸ್ಕೂಲಿಗೆ ಅಡ್ಮಿಷನ್ ಆದಮೇಲೆ ದುಡ್ಡು ಇದೆ, ಟಿ ಸಿನೂ ಇದೆ, ಏನು ಟೆನ್ಷನ್ ಇಲ್ಲ ಅಂತೇಳಿ ಕರ್ಕೊಂಡು ಬರ್ತಾನೆ. ಸರ್ ನಮಸ್ತೆ ಅಂತೇಳ್ಬಿಟ್ಟು ಇಲ್ಲೊಬ್ಬರು ಪ್ರಿನ್ಸಿಪಲ್ ಇರ್ತಾರಲ್ವ, ಅವ್ರ ಹತ್ರ ಮಾತಾಡಬೇಕು ಅಂತ ಬರ್ತಾರೆ. ಏನಾಗಬೇಕಿತ್ತು ಅಂತೇಳಿ ಕೇಳಿದಾಗ, ಸರ್ ಸ್ಕೂಲಿಗೆ ಅಡ್ಮಿಷನ್ ಮಾಡಬೇಕಿತ್ತು ರಾಣಿನ ಅಂತೇಳಿ ಕೇಳಿದಾಗ, ಟೈಮ್ ಆಲ್ರೆಡಿ ಮೀರೋಗಿದೆ, ನಾವು ಹೇಳಿರೋ ಟೈಮ್ ಯಾವಾಗ, ನೀವು ಬಂದಿರೋದು ಯಾವಾಗ ಅಂತ ಅಂದಾಗ, ಇಲ್ಲ ಸರ್ ನಾನು ಮಧ್ಯದಲ್ಲಿ ಬಂದೋಗಿದ್ದೆ, ಅವರು ಟಿ ಸಿನ ತೊಗೊಂಡು ಬನ್ನಿ, ಟಿ ಸಿ ಸುಟ್ಟೋಗಿತ್ತು ನಮ್ಮದು, ಸ್ವಲ್ಪ ಟಿ ಸಿ ನೆಕ್ಸ್ಟ್ ಸಿಗೋ ಅಷ್ಟರಲ್ಲಿ ಇಷ್ಟು ಲೇಟ್ ಆಯಿತು ಸರ್, ಪ್ಲೀಸ್ ಸರ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾನೆ. ಅಯ್ಯಪ್ಪ ಏನು ಮಾಡಿದ್ರು ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ, ಸೇರಿಸ್ಕೊಳಕ್ಕಾಗೋದೇ ಇಲ್ಲ, ಆಲ್ರೆಡಿ 1 ತಿಂಗಳಾಗಿದೆ ಸಿಲೆಬಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟು, ಇನ್ನು ಇವಾಗ ಆ ಮಗು 1 ತಿಂಗಳದ ಹಿಂದ್ಲದ ಅದು ಹೇಗೆ ಓದೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು, ಇಲ್ಲ ಸೇರಿಸ್ಕೊಳಕ್ಕಾಗಲ್ಲ, ಈ ಸ್ಕೂಲಲ್ಲಿ ಎಕ್ಸಾಮಲ್ಲಿ ಯಾರಾದರೂ ಫೇಲ್ ಆದರೆ ನಮ್ಮ ಸ್ಕೂಲಿಗೆ ಒಂದು ಕೆಟ್ಟ ಹೆಸರು ಬರುತ್ತೆ, ಹಾಗೆಲ್ಲ ಸೇರಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪ್ರಿನ್ಸಿಪಲ್ ಹೇಳ್ತಾರೆ. ಸರ್ ನಮ್ಮ ರಾಣಿ ಆ ಥರ ಅಲ್ಲ ಸರ್, ಅವಳು ಹಿಂದಿಂದೆಲ್ಲ ಬೇಕಾದ್ರೆ ಓದಿ ಕಲಿತಾಳೆ ಸರ್, ಚೆನ್ನಾಗೇ ಓದ್ತಾಳೆ, ಎಲ್ಲರಿಗೂ ತುಂಬ ಚೆನ್ನಾಗಿ ಹೊಂದ್ಕೊಳ್ತಾಳೆ ಸರ್, ಅವಳು ಎಲ್ಲರಿಗೂ ತುಂಬ ಒಳ್ಳೆ ಹುಡುಗಿ ಸರ್ ಅವಳು ಅಂತ ಹೇಳ್ಬಿಟ್ಟು ಎಲ್ಲ ಕನ್ವಿನ್ಸ್ ಮಾಡ್ತಾರೆ. ಅವ್ರ ಮಕ್ಕಳ ಬಗ್ಗೆ ಅವ್ರು ಹಾಗೆ ಕಣಪ್ಪ ಹೇಳೋದು, ನಮ್ಮ ಮಕ್ಕಳು ನಮ್ಗೆ ಹೇಳ್ತಾರೆ ಬೆಟ್ಟ ತೊಗೊಂಡು ಬಂದು ಕೊಡ್ತೀನಿ ಅಂತೇಳಿ, ಆದರೆ ತೊಗೊಂಡು ಬರಲ್ಲ ಅಂತೇಳಿ ಅವ್ರನ್ನ ಹೊಡೆಯೋಕ್ಕಾಗುತ್ತಾ ನಾವು, ಅವ್ರು ಏನು ಬೇಕಾದರೂ ಹೇಳ್ತಾರೆ, ಆದರೆ ನಾವು ಅವ್ರನ್ನ ನಂಬೋಕ್ಕಾಗಲ್ವಲ್ಲ ಮಕ್ಕಳನ್ನ ಅಂತ ಹೇಳ್ಬಿಟ್ಟು ಹೇಳಿದಾಗ, ಸರ್ ನಮ್ಮ ರಾಣಿ ಮಕ್ಕ ನೋಡಿ ಸರ್ ಎಷ್ಟು ಸಪ್ಪಗಾಗಿದೆ, ಆ ಮಗು ಸ್ಕೂಲಿಗೆ ಹೋಗಿ ಸೇರಬೇಕು, ನನ್ನ ಚೆನ್ನಾಗಿ ಓದಬೇಕು ಅನ್ನೋದು ಅವಳು ದೊಡ್ಡ ಕನಸಾಗಿದೆ ಸರ್, ಪ್ಲೀಸ್ ಸರ್ ಅಂತ ಹೇಳಿದಾಗ, ಓ ಎಮೋಷನಲ್ ಡ್ರಾಮಾ ಮಾಡ್ತಾ ಇದೀಯಾ ನೀನು, ನೋಡು ನೀನು ಏನೇ ಡ್ರಾಮಾ ಮಾಡಿದ್ರು ಅಷ್ಟೇ, ಏನೇ ಮಾಡಿದ್ರು ಅಷ್ಟೇ ಅಂತ ಹೇಳ್ತಾರೆ ಪ್ರಿನ್ಸಿಪಲ್ಲು. ಸರ್ ನಮ್ಮಿಬ್ಬರು ಮಕ್ಕಳು ಇಲ್ಲೇ ಸರ್ ಓದ್ತಾ ಇರೋದು, ಅವ್ರ ಜೊತೆಗೆ ಓದ್ಕೊಳ್ತಾಳೆ ಅಂತ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಸರ್ ಅಂತ ಹೇಳ್ಬಿಟ್ಟು ಹೇಳಿದಾಗ, ನಿಮ್ಮಿಬ್ಬರು ಮಕ್ಕಳದೇ ನೀನು ಫೀಸ್ ಕಟ್ಟೋಕ್ಕಾಗೋದಿಲ್ಲ, ಇನ್ನು ಈ ಮಗುಗೆ ಎಲ್ಲಿಂದ ತಂದು ಕಟ್ತೀಯ ನೀನು ಫೀಸ್ನ ಅಂತ ಹೇಳ್ಬಿಟ್ಟು ಪ್ರಿನ್ಸಿಪಲ್ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಸತ್ಯಣ್ಣ ಇದ್ಕೊಂಡು, ಸರ್ ನಾನು ಫೀಸ್ ಸಮೇತ ಬಂದಿದ್ದೀನಿ ಸರ್ ಅಂತ ಹೇಳ್ಬಿಟ್ಟು ಅಮೌಂಟ್ನ ತೆಗೆದುಬಿಟ್ಟು ಮುಂದಕ್ಕೆ ಇಡ್ತಾನೆ. ಆ ಅಮೌಂಟ್ನ ನೋಡ್ಬಿಟ್ಟು ನೀನು ಅಮೌಂಟಲ್ಲಿ ಕೊಂಡ್ಕೊಳ್ಳೋಕ್ಕೆ ಬರ್ತಾ ಇದೆಯಾ ನಮ್ಮನ್ನು ಅಂತೇಳಿ ಪ್ರಿನ್ಸಿಪಲ್ ತಪ್ಪಾಗಿ ತಿಳ್ಕೊತಾನೆ. ಇನ್ನಾಗ ಅಂದ ತಕ್ಷಣ ಇಲ್ಲ ಸರ್ ಹಾಗೇನಿಲ್ಲ ಸರ್, ನಾನು ಖಂಡಿತ ಕಟ್ಕೊಂಡು ಹೋಗ್ತೀನಿ ಸರ್, ತಿಂಗಳ ಕರೆಕ್ಟಾಗಿ ನಾನು ಯಾವುದೇ ಟೆನ್ಷನ್ ಮಾಡೋದಿಲ್ಲ ನಿಮಗೆ ಅಂತ ಹೇಳ್ಬಿಟ್ಟು ಸತ್ಯ ಪಾಪ ತುಂಬ ರಿಕ್ವೆಸ್ಟ್ ಮಾಡ್ಕೊತಾರೆ. ನೀನೇನೇ ಮಾಡಿದ್ರು ಅಷ್ಟೇ, ಏನೇ ಅಂದರೂ ಅಷ್ಟೇ, ನಾನು ಈ ಮಗುನ ಶಾಲೆ ಸೇರಿಸ್ಕೊಳಕ್ಕಾಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಖಂಡಿತವಾಗಿ ಹೇಳ್ಬಿಡ್ತಾರೆ. ರಾಣಿ ಇದ್ಕೊಂಡು, ಸರ್ ತುಂಬ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಸರ್, ಪ್ಲೀಸ್ ಸರ್ ಸೇರಿಸ್ಕೊಳ್ಳಿ ಸರ್, ನಾನು ಸ್ಕೂಲಿಗೆ ಸೇರಲೇಬೇಕು ಸರ್ ಅಂತ ತುಂಬ ಕನ್ವಿನ್ಸ್ ಮಾಡ್ಕೊತಾಳೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ನೋಡೋಣ ನಾಳೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿಗೆ ವರ್ಧ ಮಗನ ಕೂಡ ಸ್ಕೂಲಿಗೆ ಸೇರ್ಸೋಕ್ಕೆ ಅಂತ ಬಂದಿರ್ತಾರೆ. ಇನ್ನು ರಾಣಿ ಕೂಡ ಅಲ್ಲೇ ನಿಂತಿರ್ತಾಳೆ. ವರ್ಧ ಮಗನ ಮಾತ್ರ ಸ್ಕೂಲಿಗೆ ಸೇರಿಸ್ಕೊಳ್ಳೋಕ್ಕೆ ಒಪ್ಕೊತಾರೆ ಪ್ರಿನ್ಸಿಪಲ್ಲು, ರಾಣಿನ ಮಾತ್ರ ಸೇರಿಸ್ಕೊಳ್ಳಲ್ಲ, ರಾಣಿ ಮಾತ್ರ ಸುಮ್ಮನೆ ಬಿಡಲ್ಲ. ಅದೇನಾಗುತ್ತೆ ಅಂತ ನಾಳೆ ನಾವು ಕಾದು ನೋಡಬೇಕಾಗುತ್ತೆ. ವಿಡಿಯೋ ನೋಡ್ರಿಗೆಲ್ಲ ಥ್ಯಾಂಕ್ ಯು.